ಸರ್, ಮೊದಲನೇದಾಗಿ ನಮ್ಮ ನೆಚ್ಚಿನ ನಾಯಕರು ಜನಪ್ರಿಯ ಶಾಸಕರಾದ ಎಸ್.ಆರ್. ವಿಶ್ವನಾಥಣ್ಣನವರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಇವತ್ತು ಅವರು ನಂಬಿಕೆ ಇಟ್ಟು ನನ್ನ ಮೇಲೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ನಾನು ನೇಮ ನಿಷ್ಠೆಯಿಂದ ನಡೆಸ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ನಿಮಗೆ ನೂತನ ಜವಾಬ್ದಾರಿ ಕೊಡೋದಕ್ಕೆ ಯಾರೆಲ್ಲ ಸರ್ಕಸ್ ಮಾಡಿದ್ರು, ಯಾರೆಲ್ಲ ಅಭಿನಂದನೆಗಳನ್ನು ತಿಳಿಸ್ತೀನಿ? ಸರ್, ಮೊದಲನೇದಾಗಿ ನಮ್ಮ ಶಾಸಕರಿಗೆ ಅಭಿನಂದನೆ ತಿಳಿಸ್ತೀನಿ. ಆಮೇಲೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಯುವಕರ ಕಣ್ಮಣಿ ಅಲೋಕ್ ವಿಶ್ವನಾಥ್ ಅವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ, ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ಕ್ಷೇತ್ರದ ಹಿರಿಯ ಮುಖಂಡರಾದ ದಿಬ್ಬೂರು ಜಯಣ್ಣ ಆಗಿರ್ಬೋದು, ಆಮೇಲೆ ನಮ್ಮ ಸಿಗ್ನಾಯಕನಲ್ಲಿ ಎಸ್.ಎನ್. ರಾಜಣ್ಣ ಆಗಿರ್ಬೋದು, ನಮ್ಮ ಮಾಜಿ ಅಧ್ಯಕ್ಷರು ಹನುಮಣ್ಣ ಆಗಿರ್ಬೋದು, ಇವರಿಗೆಲ್ಲ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಹಾಗೂ ಇವಾಗ ನಮ್ಮ ಮಂಡಲ ಅಧ್ಯಕ್ಷರಾದ ರಾಮಮೂರ್ತಣ್ಣನವರು ನಮ್ಮ ಈಗಾಗಲೇ ಮಾರ್ಗದರ್ಶನ ತೋರಿಸ್ತಾರೆ ಯಾವ ಥರ ಇದು ಸಂಘಟನೆ ಮಾಡಬೇಕು ಅಂತ. ಅವ್ರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಸರ್, ಈಗ ಈ ಹಿಂದೆ ಸಂದೀಪ್ ಅವರಾಗಿದ್ದರು, ಈಗ ಹೊಸ ಜವಾಬ್ದಾರಿ ತೊಗೊಳ್ತಾ ಇದ್ದೀರಿ, ಹೇಗೆಲ್ಲ ಸಂಘಟನೆ ಮಾಡಬೇಕು ಅಂದ್ಕೊಂಡಿದ್ದೀರಿ? ಈಗ ಸಂದೀಪ್ ಅವರಾಗಿರ್ಬೋದು, ಅವರು ಒಳ್ಳೆಯ ಸಂಘಟನೆ ಮಾಡಿದರು. ಎಲ್ಲ ಕಡೆ ನಮ್ಮ ಯಲಹಂಕ ಗ್ರಾಮಾಂತರ ಮಂಡಲದಲ್ಲಿ ಒಳ್ಳೆಯ ಯುವ ಪಡೆಯನ್ನು ಸಂಘಟನೆ ಮಾಡಿ ನಮ್ಮ MP ಎಲೆಕ್ಷನ್ ಆಗಿರ್ಬೋದು, ನಮ್ಮ ಶಾಸಕರ ಎಲೆಕ್ಷನ್ ಆಗಿರ್ಬೋದು, ಹೆಚ್ಚಿನ ಮತಗಳು ಬರೋಕ್ಕೆ ಅವರು ಸಂಘಟನೆ ಮಾಡಿದ್ದಾರೆ. ಅವ್ರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಈಗ ಮುಂದಿನ ದಿನಗಳಲ್ಲಿ ನಾನು ಈಗ ಮುಂದೆ ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಆಮೇಲೆ ನಗರಸಭೆ ಆಗಿರ್ಬೋದು, ಮುಂದಿನ ಬರುವ ಎಲ್ಲ ಚುನಾವಣೆಗಳನ್ನು ನಾನು ಯುವಕರನ್ನೆಲ್ಲ ಒಗ್ಗೂಡಿಸಿ ನಾನು ಹೆಚ್ಚಿನ ನಮ್ಮ ಶಾಸಕರಿಗೆ ಬಲಪಡಿಸುವಂತೆ ಕೆಲಸ ಮಾಡಿ ನಮ್ಮ ಶಾಸಕರ ಮೆಚ್ಚುಗೆ ಪಡುವ ನಮ್ಮನ್ನ ಇವತ್ತು ಏನು ಯುವ ಮೋರ್ಚಾ ಮಾಡಿದ್ದಾರೆ, ಯುವ ಮೋರ್ಚಾ ಅಧ್ಯಕ್ಷರಾಗಿ ಮಾಡಿದ್ದಾರೆ, ನಮ್ಮ ಟೀಮಿಂದ ಅವ್ರಿಗೆ ಮೆಚ್ಚುಗೆ ಬರುವಂತೆ ಕೆಲಸ ಮಾಡ್ತೀನಿ ಸರ್. ಈಗ ಮುಂದಿನ ದಿನಗಳು ಏನೆಲ್ಲ ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ? ಯಾವ ರೀತಿ ಯುವಕರ ಸಂಘಟನೆ ಮಾಡಬೇಕು ಅಂದ್ಕೊಂಡಿದ್ದೀರಿ? ಏನಾದರೂ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಾ? ಸರ್, ಮೊದಲನೇದಾಗಿ ಇವಾಗ ನಮ್ಮ ಮುಂದಿನ ಗುರಿ ನಮ್ಮ ಯಲಹಂಕ ಗ್ರಾಮಾಂತರ ಮಂಡಲ ದಾಸಂಪುರ ಹೋಬಳಿ ಆಗಿರ್ಬೋದು, ಯಲಹಂಕ ಗ್ರಾಮಾಂತರ ಮಂಡಲ ದಾಸಂಪುರ ಹೋಬಳಿ ಆಗಿರ್ಬೋದು, ಹೆಸರುಘಟ್ಟ ಹೋಬಳಿ ಆಗಿರ್ಬೋದು, ಎಲ್ಲ ಕಡೆ ನಮ್ಮ ಯುವ ತಂಡ ಏನಿದೆ, ಇವಾಗ ಯಾರ್ಯಾರು ಕೆಲವರು ಹಳೆ ನಿಷ್ಠಾವಂತ ಕಾರ್ಯಕರ್ತರು ಕೆಲವರು ಆಚೆ ಬಂದಿರಲ್ಲ, ಈಗ ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಇವಾಗ ನಾನು ಪಕ್ಷದ ಅಧ್ಯಕ್ಷ ಅಂತ ಯುವ ಮೋರ್ಚಾ ಅಧ್ಯಕ್ಷ ಅಂತ ಅಂದ್ಕೊಂಡಿದ್ದಾಗೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಅವ್ರನ್ನ ಎಲ್ಲ ಒಟ್ಟಿಗೆ ಕೆಲಸ ಮಾಡೋ ಪ್ರಯತ್ನ ಮಾಡ್ತೀನಿ. ಈ ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ BJP ಬಾವುಟ ಆರಿಸ್ತೀವಿ ಅಂತ ಹೇಳ್ತೀವಿ ಸರ್. ಮಾದನಾಯಕನಲ್ಲಿ ನಗರಸಭೆ ಚುನಾವಣೆ ಬರ್ತದೆ, ಯುವಕರ ಸಂಘಟನೆ ಆಗಿರುತ್ತೆ, ನೀವು ಕೂಡ ಆಕಾಂಕ್ಷಿ ಇದ್ದೀರಿ ಇಲ್ಲಿ? ಸರ್, ಮಾಯಕಳ್ಳಿ ನಗರಸಭೆ ಮೊದಲಾಗಿ ಇವಾಗ ನಾವು ನಮ್ಮ ಸಾಹೇಬರು ಪಂಚಾಯಿತಿಯಿಂದ ನಮ್ಮದು ಡೈರೆಕ್ಟ್ ನಗರಸಭೆ ತೊಗೊಂಡೋಗಿದ್ದಾರೆ. ಸೊ ಈ ನಗರಸಭೆಯನ್ನು ನಾವು BJP ಪಕ್ಷನ ಹಿಡಿತ ಇಟ್ಕೊಬೇಕು. ಇದರಲ್ಲಿ ನಾವು ಫಸ್ಟು ನಾನು ಪಕ್ಷದ ಅಭ್ಯರ್ಥಿ ಆಗೋಕ್ಕೆ ಮುಂಚೆ ನಮ್ಮ ಸಂಘಟನೆ ಮಾಡಿ ಎಲ್ಲ ನಗರಸಭೆ ವ್ಯಕ್ತಿ ಏನು ಬರುತ್ತೋ ಅಲ್ಲಿ ನಮ್ಮ ಯುವ ಪಡೆಯ ಸಂಘಟನೆ ಮಾಡಿ ಹೆಚ್ಚಿನ ಸ್ಥಾನಗೊಳಿಸಲು ನಾವು ಪ್ರಯತ್ನ ಮಾಡ್ತೀವಿ. ಸರ್, ಈಗ ಸಂಘಟನೆ ಬಗ್ಗೆ ನೀವು ಕೇಳಿದ್ರೆ, ಈಗ ಸಂಘಟನೆಯಲ್ಲಿ ನಮ್ಮ ದಾಸಂಪುರ ಹೋಬಳಿ ಅಧ್ಯಕ್ಷರು ಪ್ರತಾಪ್ ಆಗಿರ್ಬೋದು, ನಮ್ಮ ಹೆಸರುಘಟ್ಟ ಹೋಬಳಿ ಅಧ್ಯಕ್ಷರು ಲಕ್ಷ್ಮೀಪತಿ ಆಗಿರ್ಬೋದು, ಇವಾಗ ಇವರಿಬ್ಬರು ಒಳ್ಳೆಯ ಯುವ ಪಡೆಯನ್ನು ಇದು ಮಾಡ್ಕೊಂಡಿದ್ದಾರೆ. ಈಗ ಮುಂಬರುವ ಚುನಾವಣೆಗಳಲ್ಲಿ ಇವರಿಬ್ಬರನ್ನ ಅಧ್ಯಕ್ಷತೆಯಲ್ಲಿ ಇನ್ನು ನಾವು ಹೆಚ್ಚಿನ ಸಂಘಟನೆಗೆ ಪ್ರಾಮುಖ್ಯತೆ ಕೊಟ್ಟು ಮುಂಬರುವ ಚುನಾವಣೆಗಳಲ್ಲಿ ಇನ್ನು ನಮ್ಮ BJP ಪಕ್ಷವನ್ನು ವಿಜಯ ಆರಿಸ್ತೀವಿ ಅಂದ್ಬಿಟ್ಟು ಹೇಳ್ತೀನಿ ಸರ್. ಇವಾಗ ನಮ್ಮ ಅಧ್ಯಕ್ಷ ಆಗಿರ್ಬೋದು ದಾಸಂಪುರ ಹೋಬಳಿಗೆ ನರಸೇಗೌಡಣ್ಣ ಆಗಿರ್ಬೋದು, ಆಮೇಲೆ ಹೆಸರುಘಟ್ಟ ಹೋಬಳಿ ಅಧ್ಯಕ್ಷ ವಸಂತಣ್ಣ ಆಗಿರ್ಬೋದು, ಇಬ್ಬರಿಗೂ ಅಭಿನಂದನೆಗಳನ್ನು ತಿಳಿಸ್ತೀನಿ. ಅವರಿಬ್ಬರು ಸಹಕಾರ ನಮಗೆ ಬೇಕು. ಅವರಿಬ್ಬರು ಸಹಕಾರ ಜೊತೆಗೆ ನಮ್ಮ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ಮಂಜಣ್ಣ ಆಗಿರ್ಬೋದು, ಆಮೇಲೆ ನಮ್ಮ ಕಡಬೇರೆ ಸೋಮಣ್ಣ ಆಗಿರ್ಬೋದು, ಇವರಿಬ್ಬರದ್ದು ಮಾರ್ಗದರ್ಶನದಲ್ಲಿ ಇನ್ನು ನಾವು ಹೆಚ್ಚಿನ ಯುವ ಪೀಳಿಗೆಯನ್ನು BJP ಪಕ್ಷಕ್ಕೆ ಬಲಪಡಿಸಿ ಇನ್ನು ಚೆನ್ನಾಗಿ ನಾವು ಸಂಘಟನೆ ಮಾಡಿ ಇನ್ನು ನಮ್ಮ ಶಾಸಕರಿಗೆ ಬಲ ಬರುವಂತೆ ನಾವು ಕೆಲಸ ಮಾಡ್ತೀವಿ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ಕೆಲಸ ಮಾಡಿ ನಮ್ಮ ಶಾಸಕರಿಗೆ ಮೆಚ್ಚುವಂತೆ ನಾವು ಕೆಲಸ ಮಾಡಿ ನಮ್ಮ ಶಾಸಕರಿಗೆ ಹೆಮ್ಮೆ ಬರುವಂತೆ ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡಿ ನಾವು ಶಾಸಕರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಥ್ಯಾಂಕ್ ಯು.